ಮಂಗಳೂರು ನಮ್ಮ ಕದ್ರಿ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಬರಲಿಕ್ಕೆ ಇಷ್ಟೊತ್ತಾಯಿತು. ಸಂಜೆ ನೋಡಿ ಸಂಜೆ ಆಗೋಗಿದೆ. ನಮ್ಮ ಮಂಗಳೂರಿನ ಪ್ರಮುಖ ಕ್ಷೇತ್ರವಾದಂತಹ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದಲ್ಲಿದ್ದೀನಿ. ನೋಡ್ರಿ ಹೇಗಿದೆ ಪರಶುರಾಮರ ತಪಸ್ಸು ಮಾಡಿದಂತಹ ಭೂಮಿ. ಕದ್ರಿ ಮಂಜುನಾಥ ಧರ್ಮಸ್ಥಳದ ಮೂಲಸ್ಥಾನ ಅಂತ ಹೇಳ್ತಾರೆ. ಶ್ರೀ ಕ್ಷೇತ್ರ ಕದ್ರಿ ಮಂಜುನಾಥ ನೆಲೆಸಿರುವಂತಹ ದೇವಸ್ಥಾನಕ್ಕೆ ಸ್ವಾಗತ. ಬನ್ನಿ ಒಳಗಡೆ ಹೋಗೋಣ. ನೋಡ್ರಿ ಹೇಗಿದೆ. ಪರಶುರಾಮರು ಕ್ಷತ್ರಿಯ ರಾಜರನ್ನು ಸಂಹಾರ ಮಾಡಿ ಅದರಿಂದ ನೊಂದು ಪಶ್ಚಾತ್ತಾಪಪಟ್ಟು ತಾನು ಗಳಿಸಿದಂತಹ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ಈ ಕದಲಿವನದಲ್ಲಿ ಶಿವನ ಆಜ್ಞೆಯಂತೆ ತಪಸ್ಸನ್ನು ಮಾಡಿದಂತಹ ಸ್ಥಳ. ಆ ಕದಲಿವನ ಮುಂದೆ ಕದ್ರಿ ಆಯಿತು ಅಂತ ಹೇಳಲಾಗುತ್ತೆ. ಇದನ್ನೇ ಧರ್ಮಸ್ಥಳದ ಮೂಲ ಸ್ಥಾನ ಅಂತಲೂ ಕೂಡ ಹೇಳ್ತಾರೆ. ನೋಡಿ ಆ ಒಂದು ಭಾಗದಲ್ಲಿರುವಂತಹ ಒಂದು ಒಳಾಂಗಣ ವೀಕ್ಷಣೆಯನ್ನು ನೋಡ್ತಾ ಇದ್ದೀರಾ. ಒಳಗಡೆ ವಿಡಿಯೋ ಅಲೋಡಿಲ್ಲ ಕಣ್ರಿ. ಮುಂದೆ ಏನಿದೆ ಇದನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಕದ್ರಿ ಮಂಜುನಾಥ ಸ್ವಾಮಿ ಮಂಗಳೂರಿನಲ್ಲಿ ಇರುವಂತಹ ಒಂದು ದಿವ್ಯವಾದ ಕ್ಷೇತ್ರ. ಸೊ ಇಲ್ಲಿ ನೋಡ್ಬೋದು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಒಂದು ದೇವಸ್ಥಾನ. ಹಾಗೆ ಈ ಒಂದು ಭಾಗದಲ್ಲಿ ಒಳಗಡೆ ಹೋಗುವಂಥದ್ದು. ಬನ್ನಿ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಒಳಗಡೆಯಿಂದ ಹಾಗೆ ಸ್ವಲ್ಪ ದರ್ಶನ ಮಾಡಿದ್ರಿ. ಒಳಭಾಗ ಏನಿದೆ, ಒಳಗಡೆ ಸ್ವಾಮಿಯ ವೀಕ್ಷಣೆಯನ್ನು ನೀವು ಇಲ್ಲೇ ಬಂದು ದರ್ಶನವನ್ನು ಮಾಡಿ. ಕದ್ರಿ ಮಂಜುನಾಥೇಶ್ವರ ಸ್ವಾಮಿಯ ದೇವಸ್ಥಾನದ ಮುಂಭಾಗದಲ್ಲಿದ್ದೀನಿ. ಸೊ ಏನು ನೋಡ್ತಾ ಇದ್ದೀರಾ, ಇದು ಹೀಗೆ ಮುಂದೆ ಇಲ್ಲಿ ಗಣಪತಿಯ ಗೋಮುಖ ತೀರ್ಥ ಇದೆ. ಇದು ಶ್ರೀ ಕದ್ರಿ ಕಂಚಿ ದೀಪಾಲಿ ಅಂತೇಳಿ ಮುಂದ್ಗಡೆ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ ಕಣ್ರಿ. ಮಂಗಳೂರಲ್ಲಿ ಈ ಥರದೊಂದು ದೇವಸ್ಥಾನ ಇದೆ ಅಂತ ನಾನು ನೋಡಿರಲಿಲ್ಲ ಕಣ್ರಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಇದು ಪಾಂಡವರ ಕೇವ್ ಏನಿದೆ ಆ ದಾರಿಗೆ ಹೋಗುತ್ತಂತೆ. ಅಲ್ಲಿ ಕಾಳಭೈರವ, ಪರಶುರಾಮರ ದೋಣಿ, ಶೀತಬಾವಿ, ಪಾಂಡವ ಗುಹೆಗಳನ್ನು ಕಾಣ್ತೀರಾ. ಹೀಗೆ ಮುಂದೆ ಬಂದರೆ ಇಲ್ಲಿ ಮಹಾಗಣಪತಿಯ ಒಂದು ಗೋಮುಖ ತೀರ್ಥ ಇದೆ. ಶ್ರೀ ಗೋಮುಖ ಗಣಪತಿ ಗುಡಿ ಮುಂಭಾಗದಲ್ಲಿ ಕಾಶಿಯಿಂದ ಇಲ್ಲಿಗೆ ಗಂಗೆ ಹರಿದು ಬರುತ್ತೆ ಅಂತೇಳಿ ಪ್ರತೀತಿ ಇದೆ. ನೀವು ಅದನ್ನು ಕಣ್ಣಿಂದ ನೋಡ್ಬೋದು. ಹಾಗೆ ಇಲ್ಲೊಬ್ಬರು ಸ್ಥಳೀಕರು ನಮಗೆ ಹೇಳಿದರು, ಈ ತೀರ್ಥ ಒಂದು ಕಾಶಿ ಭಾಗೀರಥಿ ತೀರ್ಥ ಅಂತೇಳಿ ಕಾಶಿಯಿಂದ ಹರಿದು ಬರುತ್ತಂತೆ. ಸೊ 24 ಗಂಟೆ ಟೈಮು ಇಲ್ಲಿ ನೀರು ಸುರಿತಾನೇ ಇರುತ್ತೆ. ನೀವು ನೋಡ್ಬೋದು. ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ ಅಂತ ಯಾವುದೇ ಭೇದವಿಲ್ಲದೆ 24 ಗಂಟೆ ಈ ಗೋಮುಖದ ಈ ಒಂದು ಭಾಗದಲ್ಲಿ ಯಾವಾಗಲೂ ಕೂಡ ತೀರ್ಥ ಹರಿತಾ ಇರ್ತದೆ. ಕುಂಡಗಳಿವೆ, ಏನು ಅನ್ನೋದು ಗೊತ್ತಿಲ್ಲ, ಕೇಳೋಣ ಬನ್ನಿ. ಇದು ದೇವಸ್ಥಾನದ ಒಳಭಾಗದಲ್ಲಿದೆ. ಹೇಗಿದೆ ಗೈಸ್, ನೀವು ಖಂಡಿತ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ. ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಪ್ರಾಂಗಣವನ್ನು ನೋಡ್ತಾ ಇದ್ದೀರಾ. ಪರಶುರಾಮರ ಕೊಡಲಿ ಏನಿದೆ ಇದೇ ಸ್ಥಳಕ್ಕೆ ಬಂದು ಬಿತ್ತು ಅಂತ ಇಲ್ಲಿನ ಸ್ಥಳೀಕರು ಹೇಳ್ತಾ ಇದ್ದಾರೆ. ನೋಡ್ರಿ, 7 ಕೊಳಗಳಿವೆ. ಈ 7 ಕೊಳಗಳು ಏನಿವೆ ನನ್ನ ಅಲ್ಲಿ ಏನು ತೋರಿಸ್ದೆ, ಗೋಮುಖ ಗಣಪತಿ ಒಂದು ಸನ್ನಿಧಿ, ಅಲ್ಲಿಂದ ಈ ಕೊಳಕ್ಕೆ ಆ ನೀರು ಬಂದು ಸೇರ್ತದಂತೆ. ಸೊ ನೀವು ಇಲ್ಲಿ ಸ್ನಾನ ಮಾಡಿ ಸ್ವಾಮಿಯ ದರ್ಶನವನ್ನು ಮಾಡೋದರಿಂದ ಅತ್ಯಂತ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತೇಳಿ ನಂಬಿಕೆ ಇದೆ ಗೆಳೆಯರೇ. ಸೊ ಹೇಗೆ ಅನ್ನಿಸ್ತಾ ಇದೆ ಗೆಳೆಯರೇ, ಪರಶುರಾಮರು ತಪಸ್ಸನ್ನು ಮಾಡಿದಂತಹ ಕದಲಿವನ, ಕದಲಿ ಮುಂದೆ ಕದ್ರಿ ಆಯಿತು ಅಂತ ನೋಡಿ ಹೇಗಿದೆ. ನಾನು ಆಗಲೇ ಏನು ಹೇಳಿದೆ ನಿಮಗೆ, ಆ ಒಂದು ತೀರ್ಥವನ್ನು 7 ಕೊಳಗಳನ್ನು ನನ್ನ ಹಿಂದೆ ಕಾಣ್ತಾ ಇದ್ದೀರಾ ನೀವು. ಸೊ ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿದ್ದೀನಿ. ಗಂಗೆಯ ಆ ಒಂದು ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿಕೊಂಡು ಈ ಒಂದು ಕೆಳಭಾಗದಲ್ಲಿರುವಂತಹ 7 ಕುಂಡಗಳ ನಿರ್ಮಿತವಾದಂತಹ ಈ ಸ್ಥಳ ಏನಿದೆ, ಸೊ ಈ ಭಾಗಕ್ಕೆ ಬಂದಿದ್ದೆ. ನೋಡ್ಬೋದು ನನ್ನ ಹಿಂದೆ ಪರಶುರಾಮರು
ಸಮುದ್ರಕ್ಕೆ ತೆಗೆದು ಬೀಸಾಡಿದಂತಹ ಕೊಡಲಿಯಿಂದ ನಿರ್ಮಾಣವಾದಂತಹ ಸ್ಥಳ. ಇವತ್ತು ಕದ್ರಿ ಮಂಜುನಾಥ ಆ ಪರಶುರಾಮರ ಭಕ್ತಿಗೆ ಮೆಚ್ಚಿ ಪರಶುರಾಮರಿಗೆ ದರ್ಶನವನ್ನು ಕೊಟ್ಟಂತಹ ಮಂಜುನಾಥ ಇದೇ ಸ್ಥಳ. ಮುಂದೆ ಇದು ಕದ್ರಿ ಮಂಜುನಾಥೇಶ್ವರ ಅಂಥೇಳಿ ಪ್ರಚಲಿತಕ್ಕೆ ಬಂತು. ನೀವು ಕಾಣ್ಬೋದು 7 ಕೊಳಗಳಿವೆ ಕಣ್ರಿ. ಆ ಗೋಮುಖ ಗಣಪತಿ ಗುಡಿಯಿಂದ ಗಂಗಾ ತೀರ್ಥ ಇಲ್ಲಿಗೆ ಹರಿದು ಬರುತ್ತಂತೆ. ಇಲ್ಲಿರೋರೆಲ್ಲ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಕದ್ರಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಹಾಗೆ ಇಲ್ಲೊಂದು ವಿಶೇಷತೆ ಏನಪ್ಪ ಅಂತೇಳಿದ್ರೆ ನೋಡಿರಿ, ದೇವಸ್ಥಾನದ ಮೇಲ್ಭಾಗದಲ್ಲಿ ನೀವು ಇಲ್ಲಿ ಕೊಳವನ್ನು, ತೀರ್ಥಗಳನ್ನು, ಕುಂಡಗಳನ್ನು ಕಾಣ್ತೀರಾ. ಆದರೆ ಕೆಳಗೆ ನೀವು ದೇವಸ್ಥಾನವನ್ನು ಕಾಣ್ತಾ ಇದ್ದೀರಾ. ಮೇಲ್ಮುಖವಾಗಿ ಬಂದರೆ ನಿಮಗೆ ಇಲ್ಲಿ ಕುಂಡಗಳು, ಸ್ನಾನದ ಕುಂಡಗಳು ಕಾಣ್ತೀರಾ. ಇದೊಂದು ವಿಶೇಷತೆ ಅಂತ ಹೇಳ್ಬೋದು. ಹಾಗೆ ಕೆಳಮುಖದಲ್ಲಿ ದೇವಸ್ಥಾನ ಕದ್ರಿ ಮಂಜುನಾಥ ಸ್ವಾಮಿಯ ಸನ್ನಿಧಾನ ಇದೆ. ಈ ಭಾಗದಲ್ಲಿ ಕಾಶಿ ಭಾಗೀರಥಿ ತೀರ್ಥವನ್ನು ಕಾಣ್ತೀರಾ. ಹಾಗೆ ಪರಶುರಾಮರ 7 ಕುಂಡಗಳನ್ನು ನೋಡ್ತೀರಾ. ಮುಂದೆ ನೋಡಿ, ನೀವು ಹೀಗೆ ಬಂದರೆ ಇಲ್ಲಿ ನಿಮಗೆ ಕಾಲಭೈರವ, ಪಾಂಡವರ ಗುಹೆ, ಆಂಜನೇಯ ಸ್ವಾಮಿಯ ಒಂದು ಉಪಸ್ಥಿತಿ ಇದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಕಣ್ರಿ. ಒಳಗಡೆ ಬಂದರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ಭಾಳ ಖುಷಿಯಾಗುತ್ತೆ. ತುಂಬ ಅದ್ಭುತವಾಗಿದೆ ಕದ್ರಿ ಮಂಜುನಾಥ ಸ್ವಾಮಿಯ ದೇವಸ್ಥಾನ. ಬನ್ನಿ ಮುಂದೆ ಹೇಗಿದೆ ನೋಡೋಣ. ಹಾಗೆ ಕೆಳಗಡೆಯಿಂದ ಹೀಗೆ ಬಂದರೆ ನೀವಿಲ್ಲಿ ಆಂಜನೇಯ ಸ್ವಾಮಿಯ ಒಂದು ದೊಡ್ಡ ಪ್ರತಿಕೃತಿ ಇದೆ, ಪ್ರತಿಮೆಯನ್ನು ನೋಡ್ಬೋದು ನೀವು. ರೇಣು ಹಾಗೆ ನನ್ನ ಹಿಂದೆ ಆಂಜನೇಯ ಸ್ವಾಮಿಯ ಪ್ರತಿಕೃತಿಯನ್ನು ನೀವಿಲ್ಲಿ ಕಾಣ್ಬೋದು. ಹೇಗಿದೆ ಗೈಸ್? ತುಂಬ ಚೆನ್ನಾಗಿದೆ. ಜೈ ಹನುಮಾನ್. ಮುಂದೆ ಇಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಮೆಯನ್ನು ನೋಡಿದ ಬಳಿಕ ಹೀಗೆ ಇಲ್ಲೇ ನೀವು ಇದೇ ದಾರಿಲಿ ಹೋದರೆ ಮುಂದೆ ನಿಮಗೆ ಪಾಂಡವರ ಕೇವ್ ಇದೆಯಂತೆ. ನೋಡ್ರಿ ಹೇಗಿದೆ. ವಾವ್, ತುಂಬ ಚೆನ್ನಾಗಿದೆ, ನೋಡ್ಬೋದು. ನನಗಂತೂ ಭಾಳ ಇಷ್ಟ ಆಯಿತು ಕಣ್ರಿ ಇದು ಸ್ಥಳ. ಇದು ನೋಡ್ರಿ, ಮಲ್ಲರಾಯ ದೇವಸ್ಥಾನ ಅಂತ ಹೇಳ್ತಾರಂತೆ. ಮೇಲ್ಗಡೆ ಬಂದರೆ ಇದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಇದನ್ನು ನೋಡಿದ್ರಲ್ಲ, ಇದನ್ನು ನೋಡಿದ ಬಳಿಕ ಮುಂದೆ ಇನ್ನೂ ಸ್ವಲ್ಪ ದೂರ ಹೀಗೆ ಹೋದರೆ ಅಲ್ಲಿ ಪಾಂಡವರ ಕೇವ್, ಪಾಂಡವರಿದ್ದಂತಹ ಸಮಯದಲ್ಲಿ ಈ ಸ್ಥಳದಲ್ಲಿ ಇಲ್ಲಿ ಉಳ್ಕೊಂಡಿದ್ರಂತೆ. ಅವರಿಗೆ ಸಂಬಂಧಪಟ್ಟಂತಹ ಒಂದು ಗುಹೆಯೂ ಕೂಡ ಇಲ್ಲಿದೆ. ಮುಂದೆ ಯೋಗೀಶ್ವರ ಮಠವೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಕಣ್ರಿ. ಕದ್ರಿ ಶ್ರೀ ಯೋಗೇಶ್ವರ ಮಠ, ಗೋರಖ್ನಾಥ್ ಅಖಾಡ, ಮಂಗಳೂರು, ಕರ್ನಾಟಕ ಅಂತ ಬರೆದಿದ್ದಾರೆ. ಪರಶುರಾಮ್ ಮಹಾದ್ವಾರ್. ನಾನು ಹಾಗೆ ಹೊರಟೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಮೇಲ್ಗಡೆ ಬಂದೆ, ಇಲ್ಲೂ ಕೂಡ ಯಾವುದೋ ಸ್ವಾಮಿಗಳ ಯೋಗೀಶ್ವರ ಮಠ ಅಂತ ಹೇಳ್ತಾರಂತೆ. ಆ ಮಠ ಇರುವ ಸ್ಥಳಕ್ಕೆ ಬಂದಿದ್ದೀನಿ. ಬನ್ನಿ ನೋಡಿ ಹೇಗಿದೆ ವೀಕ್ಷಣೆ, ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಇಲ್ಲಿ ಕಾಣ್ಬೋದು ನವಗ್ರಹ ವನವೂ ಕೂಡ ಇದೆ, ನೋಡ್ತಾ ಇದ್ದೀರಾ. ಆ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಮರಗಳನ್ನು ಇಲ್ಲಿ ಹಾಕಿ ಬೆಳೆಸಿದ್ದಾರೆ. ನವಗ್ರಹ ವನ ನೋಡ್ತಾ ಇದ್ದರೆ ಯಾರೋ ಮಹಾತ್ಮರು, ಯೋಗಿಗಳು ಹಿಂದೆ ತಪಸ್ಸುಗಳನ್ನು ಮಾಡಿದಂತಹ ಸ್ಥಳ ಈ ಒಂದು ಸ್ಥಳ. ನಿಮಗೂ ಕೂಡ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನೋಡ್ತಾ ಇದ್ದರೆ. ಸಿದ್ಧ ಜ್ವಾಲಾನಾಥ್, ಗೋರಖ್ನಾಥ್, ಮಚೇಂದ್ರನಾಥ್ ಅಂತಹ ಗುರು ಪರಂಪರೆ ಇದ್ದಂತಹ ಒಂದು ಸ್ಥಳ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಕಾಣ್ಬೋದು ಕಾಲಭೈರವರ ಗುಡಿ ಇದೆ, ದೇವಸ್ಥಾನ. ಮುಂದೆ ಹೀಗೆ ಹೋಗೋಣ.
ಬನ್ನಿ. ಹಾಗೆ ಮುಂದೆ ಇಲ್ಲಿ ಕದ್ರಿಗುಡ್ಡೆ ಜೋಗಿಮಠ ಅಂತಿದೆ. ಈ ಡೋರ್ ಏನಿದೆ ಇದು ಪಾಂಡವರ ಗುಹೆ ಏನಿದೆ ಆ ಒಂದು ಪಾಯಿಂಟ್ಗೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಓ ಇದೆ ಕಣ್ರಿ ಪಾಂಡವರ ಗುಹೆ, ಇಲ್ಲೇ ಇದೆ. ನಾ ಎಲ್ಲೋ ದೂರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇದೇ ಪಾಂಡವರ ಗುಹೆ, ನೋಡ್ತಾ ಇದ್ದೀರಾ, ನೋಡ್ಕೊಳ್ಳಿ ಹೇಗಿದೆ ಗೈಸ್. ಸ್ವಲ್ಪ ಕೆಳಭಾಗಕ್ಕೆ ಬಂದರೆ ನಿಮಗೆ ಈ ಒಂದು ಪಾಂಡವರ ಗುಹೆಯೂ ಕೂಡ ಇದೆ. ಆ ಕಾಲದಲ್ಲಿ ಪಾಂಡವರು ವಾಸ ಮಾಡ್ತಿದ್ದಂತಹ ಒಂದು ಸ್ಥಳ ಅಂತ ಹೇಳ್ಬೋದು. ದೇವಸ್ಥಾನದ ಸ್ವಲ್ಪ ಮುಂಭಾಗದಲ್ಲೇ ಇದೆ. ನೋಡಿದ್ರಲ್ಲ, ಇದು ನಮ್ಮ ಕದ್ರಿ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನದ ವೀಕ್ಷಣೆ ಮತ್ತು ಕೆಲವೊಂದು ಮಾಹಿತಿಗಳಾಗಿತ್ತು. ಸೊ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ವೀಕ್ಷಣೆ ಮಾಡಿ. ಕದ್ರಿ ಮಂಜುನಾಥ ಸ್ವಾಮಿ ಮಂಗಳೂರು ಈ ಒಂದು ಸ್ಪಾಟ್ ಏನಿದೆ ನೀವೆಲ್ಲರೂ ಕೂಡ ವಿಸಿಟ್ ಮಾಡಬೇಕು. ಕುದ್ರೋಳಿ ಗೋಕರ್ಣನಾಥ ಟೆಂಪಲ್ ಬಳಿಯಲ್ಲಿದ್ದೀವಿ. ಒಳಗಡೆ ಕಾರ್ಯಕ್ರಮಗಳು ಆಗ್ತಾಯಿದ್ದೇವೆ, ಬನ್ನಿ ಹೋಗೋಣ. ಕೇರಳ ಸಮಾಜದ ಮುಖ್ಯ ನಾಯಕರಾದಂತಹ ನಾರಾಯಣ್ ಗುರುಗಳು 1912ರಲ್ಲಿ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಹೇಳ್ತಾರೆ. ನೋಡ್ಬೋದು, ಮುಂದೆ 60 ಅಡಿಯ ಎತ್ತರದ ಗೋಪುರವನ್ನು ಕಾಣ್ತೀರಾ. ಹಾಗೆ ಆನೆಗಳು ಮುಂದೆ ನಿಮ್ಮನ್ನು ಸ್ವಾಗತ ಮಾಡ್ತವೆ. ಹಿಮ್ಮುಖವಾಗಿ ಬಂದು ನೋಡಿದ್ರೆ ಹೇಗಿದೆ ನೋಡಿ ವೀಕ್ಷಣೆ, ತುಂಬ ಚೆನ್ನಾಗಿದೆ. ಶಿವರಾತ್ರಿಯ ದಿವಸ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಗ್ತಾಯಿದ್ದಾವೆ. ಮಂಗಳೂರಿನ ಕುದ್ರೋಳಿಯಲ್ಲಿರುವ ಶ್ರೀ ಗೋಕರ್ಣನಾಥೇಶ್ವರ ದೇವಾಲಯವು ಸಾಮಾಜಿಕ ಕ್ರಾಂತಿ ಮತ್ತು ಆಧ್ಯಾತ್ಮಿಕ ಸೌಂದರ್ಯದ ಸಂಗಮ ಅಂತ ಹೇಳ್ಬೋದು. ಹೆಸರಿನ ಹಿಂದಿನ ಇತಿಹಾಸವನ್ನು ಹೇಳೋದಾದರೆ, ಕುದ್ರೋಳಿ ಎಂಬ ಹೆಸರು ಕುದುರೆ ಒಳ್ಳಿ ಎಂಬ ಪದದಿಂದ ಬಂದಿದೆ. ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಪ್ರದೇಶವನ್ನು ಅವನ ಕುದುರೆಗಳು ಮೇಯುವ ಹುಲ್ಲುಗಾವಲಾಗಿ ಬಳಸಲಾಗುತ್ತಿತ್ತು ಅಂತ ಹೇಳಲಾಗುತ್ತೆ. 20ನೇ ಶತಮಾನದ ಆರಂಭದಲ್ಲಿ ದೇವಸ್ಥಾನದ ಪ್ರವೇಶ ನಿಷೇಧವಿದ್ದ ಕಾಲದಲ್ಲಿ ಅಂದಿನ ಸಮಾಜ ಸುಧಾರಕ ಶ್ರೀ ನಾರಾಯಣ ಗುರುಗಳು ಇಲ್ಲಿರುವ ಶಿವಲಿಂಗವನ್ನು ನಾರಾಯಣ ಗುರುಗಳೇ ಪ್ರತಿಷ್ಠಾಪಿಸಿದ್ದಾರೆ. ಈ ಲಿಂಗವನ್ನು ಗೋಕರ್ಣದ ಸಮುದ್ರದ ಆಳದಿಂದ ತರಲಾಗಿತ್ತು ಎಂಬುವ ಐತಿಹ್ಯವಿದೆ. ಮೈಸೂರು ದಸರಾದಷ್ಟೇ ಖ್ಯಾತಿ ಹೊಂದಿರುವ ಮಂಗಳೂರು ದಸರಾ ಇಲ್ಲಿ ಪ್ರಮುಖವಾದಂತಹ ಆಕರ್ಷಣೆಯಾಗಿದೆ. ಅದನ್ನು ಕೂಡ ನೀವಿಲ್ಲಿ ಕಾಣಬಹುದು. ಹಾಗೆ ಈ ಭವ್ಯ ಕ್ಷೇತ್ರವನ್ನು 1991ರಲ್ಲಿ ಅಂದಿನ ಮಾಜಿ ಪ್ರಧಾನಿಯಾದಂತಹ ರಾಜೀವ್ ಗಾಂಧಿಯವರು ಉದ್ಘಾಟನೆ ಮಾಡಿದರು ಅಂತ ಹೇಳಲಾಗುತ್ತೆ ಗೆಳೆಯರೇ. ನೀವು ನೋಡಲೇಬೇಕಾದಂತಹ ಸ್ಥಳವಾಗಿದೆ. ಇವತ್ತು ಮಂಗಳೂರಿಗೆ ವಿಸಿಟ್ ಮಾಡಿದ್ವು ವೀಕ್ಷಕರೇ. ಹಾಗೆ ಮುಖ್ಯ ಪಾಯಿಂಟ್, ಈ ಒಂದು ಪಾಯಿಂಟ್ ನೋಡ್ತಾ ಇದ್ದೀರಾ, ಭಾಳಷ್ಟು ಜನ ಐಸ್ ಕ್ರೀಮ್ ತಿನ್ನಲಿಕ್ಕೆ ಈ ಒಂದು ಪಾಯಿಂಟ್ ಬರ್ತಾರೆ.
ನೋಡಿದ್ರಲ್ಲ, ತುಂಬ ಮಂಗಳೂರಲ್ಲಿ ತುಂಬ ವಿಸಿಟ್ ಮಾಡಿ ಐಸ್ ಕ್ರೀಮನ್ನು ತಿನ್ನುವಂತಹ ಒಂದು ಸ್ಥಳ, ಬೇಡಿಕೆ ಇರುವಂತಹ ಎಲ್ಲ ಥರದ ಐಸ್ ಕ್ರೀಮ್ಗಳನ್ನು ನೀವು ಇಲ್ಲಿ ಕಾಣ್ತೀರಾ. ಅದು ಎಸ್ಪೆಷಲಿ ಗಡ್ಬಡ್, ನೀವು ಇಲ್ಲಿ ಬಂದು ಟೇಸ್ಟ್ ಮಾಡಬೇಕು. ಏನಂತೀರಾ? ವಿಸಿಟ್ ಮಾಡಿ. ನಮ್ಮದು ಮುಬಾಸಿರ್ ಅಂತ ಹೆಸರು. ನಾವಿಲ್ಲಿ ಬುಕ್ ಸೇಲ್ ಮಾಡ್ತಿರ್ತೀವಿ. ಇಲ್ಲೇ ಇದೆ. ನಿಮಗೆ ಇಲ್ಲಿ ಗಡ್ಬಡ್ ಇದೆ, ತಿರಮಿಸು ಬರುತ್ತೆ, ಪ್ಯಾರಫೆಟ್ ಇದೆ, ಪಿಜ್ಜಾಸ್ ಇದೆ, ಐಸ್ ಕ್ರೀಮ್ ಪಿಜ್ಜಾಸ್ ಕೂಡ ಟ್ರೈ ಮಾಡ್ಬೋದು. ಮತ್ತು ನಿಮಗೆ ಪಾನ್ ಐಸ್ ಕ್ರೀಮ್ ಕೂಡ ಇಲ್ಲಿ ಸ್ಪೆಷಲ್ ನಿಮಗೆ ಟ್ರೈ ಮಾಡ್ಬೋದು. ಇಟ್ ಈಸ್ ಲೈಕ್ ಒನ್ ಆಫ್ ದ ಟಾಪ್ 10 ಐಸ್ ಕ್ರೀಮ್ಸ್ ಇನ್ ಇಂಡಿಯಾ. India is also called in world, Mangalore is called as ice cream capital of India also. So you can try here. ಇದು ಡಿಸೆಂಬರ್ ತಿಂಗಳಲ್ಲಿ ಭಾಳಷ್ಟು ಯಾ ಫಾರಿನರ್ಸ್ ಜಾಸ್ತಿ ಬರುತ್ತಾರೆ ಸರ್. ಲೈಕ್ ನಿಮ್ಮ ಅಮೇರಿಕಾ, US, ಜರ್ಮನಿ, UK ಫಾರಿನರ್ಸ್ ಎಲ್ಲ ಬಂದು ವಿಸಿಟ್ ಮಾಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಟ್ರೈ. ವೆರಿ ಗುಡ್, ಚೆನ್ನಾಗಿದೆ ನಿಮಗೆ. ಥ್ಯಾಂಕ್ ಯು. ಶೋರ್. ಓಕೆ.